ನಮಸ್ಕಾರ. ಚಿತ್ರಲೋಕಕ್ಕೆ ಸ್ವಾಗತ. ನಾನು ಕುಮಾರ ಬೇಂದ್ರೆ. UI ಚಲನಚಿತ್ರ ಕುರಿತು ಒಂದು ವಿಶ್ಲೇಷಣೆ ಇಲ್ಲಿದೆ. ಇತ್ತೀಚೆಗೆ ಬಿಡುಗಡೆಯಾದ ಕನ್ನಡ ಚಲನಚಿತ್ರ UI. ಇದು ಒಂದು ವ್ಯಾಪಾರಿ ಉದ್ದೇಶದ ಚಿತ್ರವಾಗಿದ್ದರೂ ಇದು ಸಮಾಜಕ್ಕೆ ನೀಡುವ ಉತ್ತಮ ಸಂದೇಶ ಮತ್ತು ಇದು ಜನರ ಮೇಲೆ ಬೀರುವ ಪ್ರಭಾವ ಸಣ್ಣದಲ್ಲ. ನಿರ್ದೇಶಕ ಉಪೇಂದ್ರ ಅವರ ಇಂತಹ ಪ್ರಯೋಗಾತ್ಮಕ ಚಿತ್ರಗಳು ಪ್ರೇಕ್ಷಕರಿಗೆ ಬೇಗ ಅರ್ಥವಾಗುವುದಿಲ್ಲ ಎಂಬ ಮಾತು ಚರ್ಚೆಗೆ ಬರುತ್ತಿರುತ್ತದೆ. ಚಿತ್ರ ಕಟ್ಟುವ ಪ್ರಕ್ರಿಯೆಯಲ್ಲಿ ಉಪೇಂದ್ರ ಅವರು ಅನುಸರಿಸುವ ಒಗಟಿನ ತಂತ್ರ ಮತ್ತು ಪ್ರತಿಮಾ ವಿಧಾನ ಇದಕ್ಕೆ ಪ್ರಮುಖ ಕಾರಣ. ಪ್ರೇಕ್ಷಕ ಸಿದ್ಧ ಮಾದರಿಯ ಚಲನಚಿತ್ರಗಳ ಅಭಿರುಚಿ ಮತ್ತು ಕೆಲವು ಪೂರ್ವಾಗ್ರಹಗಳನ್ನು ಬದಿಗಿಟ್ಟು UI ನಂಥ ಚಲನಚಿತ್ರ ನೋಡಿದರೆ ಅದು ಅರ್ಥವಾಗುವುದು ಕಠಿಣವೇನಲ್ಲ. ಶೀರ್ಷಿಕೆಯ ವಿಚಾರಕ್ಕೆ ಬಂದರೆ ಯು ಅಂದರೆ ನೀನು, ಐ ಅಂದರೆ ನಾನು ಎಂಬ ಅರ್ಥವನ್ನು ಗ್ರಹಿಸಬಹುದು. ಈ ಶೀರ್ಷಿಕೆಯ ಒಂದು ಪ್ರತಿಮೆಯಾಗಿರುವಂತೆ ಇಡೀ ಚಿತ್ರದ ಕತೆ ಪ್ರತಿಮಾತ್ಮಕ ರೂಪಕಗಳನ್ನು ಕಟ್ಟಿಕೊಡುತ್ತಾ ಬೆಳೆಯುತ್ತದೆ. ಸಾಮಾನ್ಯವಾಗಿ ಒಂದು ಕವಿತೆಯನ್ನು ಕಟ್ಟುವಾಗ ಅಲ್ಲಿ ಹೇಳುವ ವಿಚಾರವನ್ನು ಹೇಗೆ ಒಂದು ಪ್ರತಿಮೆ ಸೃಷ್ಟಿಸಿ ಬೇರೆ ಬೇರೆ ಅರ್ಥ ಧ್ವನಿಗಳ ಮೂಲಕ ಹೇಳಲಾಗುತ್ತದೋ ಹಾಗೆ ಈ ಚಿತ್ರದ ಕಥೆಯು ಪ್ರತಿಮೆ ಸಂಕೇತಗಳ ಮೂಲಕ ಹಲವು ಪದರಗಳನ್ನು ಬಿಚ್ಚುತ್ತಾ ವಸ್ತು ವಿಷಯದ ವಿವಿಧ ಆಯಾಮಗಳನ್ನು ತೆರೆದಿಡುತ್ತದೆ. ಈ ಚಿತ್ರದಲ್ಲಿರುವ ಸತ್ಯ ಮತ್ತು ಕಲಿಕೆಯ ಪಾತ್ರಗಳು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಯ ಸಂಕೇತದ ರೂಪಕಗಳು. ಶತಮಾನಗಳಿಂದ ಮಾನವ ಪ್ರಕೃತಿಯ ಮೇಲೆ ಹಲವು ರೀತಿಯ ಅತ್ಯಾಚಾರಗಳನ್ನು ನಡೆಸಿ ಈ ಭೂಮಿಯನ್ನು ನಾಶಪಡಿಸುತ್ತಿದ್ದಾನೆ ಎಂಬುದನ್ನು ಸತ್ಯ ಮತ್ತು ಕಲಿಕೆಯ ಕೋಮಾದಲ್ಲಿರುವ ತಾಯಿಯ ಮೂಲಕ ಚಿತ್ರಿಸಲಾಗಿದೆ. ಅಲ್ಲದೆ ವರ್ತಮಾನ ಜಗತ್ತಿನ ಬಂಡವಾಳಶಾಹಿ ಲಾಭಕೋರ ಮಾಫಿಯಾಗಳು ಪ್ರಕೃತಿಯ ಮೇಲೆ ನಡೆಸುತ್ತಿರುವ ದಬ್ಬಾಳಿಕೆ, ಆಕ್ರಮಣಕಾರಿ ಚಟುವಟಿಕೆಗಳೇ ಇಂದಿನ ಎಲ್ಲ ಸಾಮಾಜಿಕ ಸಮಸ್ಯೆಗಳಿಗೆ ಮೂಲ ಎಂಬುದನ್ನು ಇಲ್ಲಿ ಪ್ರತಿಪಾದಿಸಲಾಗಿದೆ. ಪ್ರಕೃತಿಯ ಮೇಲೆ ನಡೆದ ಅತ್ಯಾಚಾರದ ಫಲವಾಗಿ ಹೇಗೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಕ್ಲಿಷ್ಟ ಸಮಸ್ಯೆಗಳು ಹುಟ್ಟಿಕೊಂಡಿವೆಯೋ ಹಾಗೆ ಚಿತ್ರದಲ್ಲಿ ಪ್ರಕೃತಿಯ ರೂಪಕವಾಗಿರುವ ಮಹಿಳೆಯೊಬ್ಬಳ ಮೇಲೆ 25 ಜನರಿಂದ ನಡೆದ ಸಾಮೂಹಿಕ ಅತ್ಯಾಚಾರದ ಪರಿಣಾಮವಾಗಿ ಕಲ್ಕಿ ಎಂಬ ದುಷ್ಟಶಕ್ತಿ ಮತ್ತು ಸತ್ಯ ಎಂಬ ಶಿಷ್ಟಶಕ್ತಿಯ ಶಿಶುಗಳ ಜನನವಾಗುತ್ತದೆ. ಹೀಗೆ ಹುಟ್ಟಿದ ಈ ಶಿಶುಗಳು ಬೆಳೆದ ನಂತರ ಮುಂದೇನಾಯಿತು ಎಂಬುದೇ ಕಥೆಯ ಬೆಳವಣಿಗೆ. ಸಮಾಜದಲ್ಲಿ ಪರೋಪಕಾರ, ಸಮಾನತೆ, ಶಾಂತಿ ನೆಲೆಸಬೇಕೆಂಬುದು ಸತ್ಯನ ಉದ್ದೇಶ. ಸಮಾಜದಲ್ಲಿ ಅಂಧಕಾರ, ಅಜ್ಞಾನ, ಗುಲಾಮಿ ವ್ಯವಸ್ಥೆ ಬೆಳೆಯಬೇಕೆಂಬುದು ಕಲ್ಕಿಯ ಉದ್ದೇಶ. ಆದರೆ ಇವೆರಡೂ ಗುಣಗಳು ಒಬ್ಬ ಮನುಷ್ಯನ ಒಳಗೇ ಇರುತ್ತವೆ ಎಂಬುದನ್ನು 2 ಭಾಗಗಳಿರುವ ಒಂದು ಮಿದುಳಿನ ಚಿತ್ರವೇ ಸೂಚಿಸುತ್ತದೆ. ಸತ್ಯ ಎಂಬ ಸಕಾರಾತ್ಮಕ ಶಕ್ತಿಯನ್ನು ಕಲ್ಕಿ ಎಂಬ ದುಷ್ಟಶಕ್ತಿಯು ಒಂದೆಡೆ ಬಂಧಿಸಿಟ್ಟು ಇಡೀ ಜಗತ್ತನ್ನು ಆಳಲು ಪ್ರಯತ್ನಿಸುವುದೇ ಈ ಕಥೆಯ ಕೇಂದ್ರ. ಇವೆರಡರ ನಡುವಿನ ಸಂಘರ್ಷಕ್ಕೆ ಕೊನೆಯಿಲ್ಲ ಎಂಬುದನ್ನು ಚಿತ್ರದ ಕೊನೆಯಲ್ಲಿ ತೋರಿಸುವ ಎಂಡ್ಲೆಸ್ ಎಂಬುದು ಹೇಳುತ್ತದೆ. ಆದರೆ ನಿರ್ದೇಶಕರು ಚಿತ್ರಕಥೆಯನ್ನು ಜೋಡಿಸಿದ ರೀತಿ ಮತ್ತು ಅದನ್ನು ದೃಶ್ಯಗಳಲ್ಲಿ ಕಟ್ಟಿಕೊಟ್ಟಿರುವ ರೀತಿ ಅತ್ಯಂತ ವಿಭಿನ್ನವಾದದ್ದು. ಇದರಲ್ಲಿ ಉಪೇಂದ್ರ ಅವರ ಎಂದಿನ ಪ್ರಯೋಗಾತ್ಮಕ ಶೈಲಿಯ ಚಿತ್ರಗಳ ತಂತ್ರವಿದ್ದರೂ ಈ ಚಿತ್ರದಲ್ಲಿ ಅದು ಇನ್ನೂ ಪಕ್ವವಾಗಿದೆ. ನಮ್ಮೊಳಗೆ ಇರುವ ದುಷ್ಟಶಕ್ತಿ ಯಾವಾಗಲೂ ಶಿಷ್ಟಶಕ್ತಿಯನ್ನು ಬಂಧಿಸಿಟ್ಟು ತಾನು ಮುನ್ನೆಲೆಗೆ ಬರಲು ಪ್ರಯತ್ನಿಸುತ್ತಿರುತ್ತದೆ. ಶಿಷ್ಟಶಕ್ತಿ ನಿಷ್ಕ್ರಿಯವಾಗದೆ ಜಾಗೃತವಾಗಿದ್ದಲ್ಲಿ ಎಲ್ಲ ಬಂಧನಗಳಿಂದ ಬಿಡುಗಡೆ ಸಾಧ್ಯ ಎಂಬ ಆಧ್ಯಾತ್ಮಿಕ ವ್ಯಾಖ್ಯಾನದಂತೆ ಈ ಚಿತ್ರದಲ್ಲಿ ಒಂದೇ ತಾಯಿಯ ಅವಳಿ ಮಕ್ಕಳಲ್ಲಿ ಒಬ್ಬನಾದ ಕಲ್ಕಿ ಸತ್ಯನನ್ನು ನಿಗೂಢ ಜಾಗದಲ್ಲಿ ಬಂಧಿಸಿಟ್ಟು ಸಮಾಜದಲ್ಲಿ ಅಂಧಕಾರ ಹರಡಿ ಸ್ವಾರ್ಥ ಸಿದ್ಧಿಗಾಗಿ ಹೋರಾಡುತ್ತಾನೆ. ಆದರೆ ಬಂಧಿತನಾದ ಸತ್ಯ ಅರಿವಿನ ಆಳಕ್ಕೆ ಇಳಿದು ಕಲ್ಕಿಯ ತಂತ್ರಗಳಿಗೆ ಸೂಕ್ತ ಪ್ರತಿತಂತ್ರಗಳನ್ನು ಪ್ರಯೋಗಿಸಿ ಬಂಧಮುಕ್ತನಾಗಿ ಸಮಾಜದ ಮುಂದೆ ಬರುತ್ತಾನೆ. ಇದನ್ನೇ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಬಿಡುಗಡೆ ಎನ್ನಲಾಗುತ್ತದೆ. ಈ ಚಿತ್ರದಲ್ಲಿ ಅದನ್ನು ಹೇಳಲು ಬುದ್ಧ ಮತ್ತು ಬಸವಣ್ಣನನ್ನು ಸಂಕೇತಿಸಲಾಗಿದೆ. ಈ ಬಿಡುಗಡೆ ಸುಲಭದ ದಾರಿಯಲ್ಲ. ಇದು
2000 ವರ್ಷಗಳ ಹಿಂದೆ ಬುದ್ಧನಿಗೆ ಮಾತ್ರ ಸಾಧ್ಯವಾಗಿತ್ತು ಎಂಬುದನ್ನು ಹೇಳಿ ಇದೇ ದಾರಿಯಲ್ಲಿ ನಡೆಯಲು ಪ್ರಯತ್ನಿಸಿದ ಬಸವಣ್ಣನ ಸ್ಥಿತಿ ಏನಾಯಿತು ಎಂಬುದನ್ನು ಇನ್ನೊಂದು ಸನ್ನಿವೇಶದ ಮೂಲಕ ಕಟ್ಟಿಕೊಡಲಾಗಿದೆ. ಹೀಗೆ ಪ್ರತಿಯೊಂದು ಪಾತ್ರ, ಸನ್ನಿವೇಶ, ಮಾತುಗಳನ್ನು ಪ್ರತಿಮೆಗಳಲ್ಲಿ ಸೃಷ್ಟಿಸಿ ರೂಪಕಗಳಲ್ಲಿ ಕಟ್ಟಿ ಒಂದಕ್ಕೆ 4 ಅರ್ಥಗಳನ್ನು ಸೃಷ್ಟಿಸುವುದು UI ಚಿತ್ರದ ವಿಶಿಷ್ಟ ಶಕ್ತಿ, ಸಾಮರ್ಥ್ಯ. ಇಲ್ಲಿನ ಎಲ್ಲ ಪಾತ್ರಗಳು ಈ ಮಾತಿಗೆ ಪೂರಕವಾಗಿಯೇ ವರ್ತಿಸುತ್ತವೆ. ಹಾಗಾಗಿ ಇಲ್ಲಿರುವ ಪಾತ್ರಗಳು ವ್ಯಕ್ತಿಗಳೇ ಅಲ್ಲ, ಮನುಷ್ಯನೊಳಗೆ ಇರುವ ಹಲವು ಪ್ರಜ್ಞೆಗಳು. ಅದರ ಸಂಕೇತವೇ UI. ಈ ಸಂಕೇತದ ಪರಿಭಾಷೆ, ಅರ್ಥವ್ಯಾಪ್ತಿಯನ್ನು ಚಿತ್ರದಲ್ಲಿರುವ ಮತ್ತೊಂದು ಚಲನಚಿತ್ರದ ಸೆನ್ಸಾರ್ ಪ್ರಮಾಣಪತ್ರದ ಮೂಲಕ ಹೇಳಲಾಗಿದೆ. ಬಂಧನಕ್ಕೆ ನಮ್ಮೊಳಗಿನ ಅರಿವಿನ ಕೊರತೆಯೇ ಕಾರಣ. ಹಾಗಾಗಿ ಬಿಡುಗಡೆಗೂ ನಮ್ಮೊಳಗೇ ದಾರಿ ಇದೆ. ಮೊದಲು ನಾವು ಅದರ ಮುಚ್ಚಿದ ಬಾಗಿಲನ್ನು ಹೇಗೆ ತೆರೆಯಬೇಕೆಂದು ಯೋಚಿಸಬೇಕು. ಸಮಸ್ಯೆಗಳಿಗೆ ನಿಜವಾದ ಪರಿಹಾರ ಮತ್ತು ಬಿಡುಗಡೆ ಇರುವುದು ಇಲ್ಲಿಯೇ. ಹೊರಗೆ ನಡೆಯುವ ಹೋರಾಟ, ನಾಟಕಗಳೆಲ್ಲ ಅವನತಿಯ ದಾರಿಗಳು. ಇದಕ್ಕೆ ಸತ್ಯ ಮತ್ತು ಕಲ್ಕಿ ಎಂಬ ಮನುಷ್ಯನ 2 ಪ್ರಜ್ಞೆಗಳೇ ಉದಾಹರಣೆ ಎಂಬುದನ್ನು ಈ ಚಿತ್ರದ ಕಥೆಯ ಹರಿವು ಪ್ರತಿಪಾದಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಚಿತ್ರದ ಇಡೀ ವಿನ್ಯಾಸ ತಾತ್ವಿಕತೆ, ಮನೋವಿಜ್ಞಾನ, ಆಧ್ಯಾತ್ಮ, ತರ್ಕ ಮತ್ತು ರಾಜಕೀಯ ವಿಷಯಗಳ ನೆಲೆಯಲ್ಲಿ ರೂಪುಗೊಂಡಿದೆ. ಮನುಷ್ಯನ ವಿಕಾಸ, ಸಾಮಾಜಿಕ ರಚನೆ, ಇವುಗಳ ಅಸ್ತಿತ್ವ ಮತ್ತು ವಿನಾಶದ ಪ್ರಶ್ನೆಯನ್ನು ತಾರ್ಕಿಕ ನೆಲೆಯಲ್ಲಿ ಗಂಭೀರವಾಗಿ ಹುಡುಕಲು ಯತ್ನಿಸುವುದೇ ಇಡೀ ಚಿತ್ರದ ಉದ್ದೇಶ. ಆದರೆ ಈ ಕಥೆ ಮತ್ತು ಚಿತ್ರದ ಸಂರಚನೆಯ ಹಿಂದೆ ಉಪೇಂದ್ರ ಅವರಂತಹ ಪ್ರಬುದ್ಧ ನಿರ್ದೇಶಕನ ಮಹತ್ವಾಕಾಂಕ್ಷೆ ಇರುವುದು ಎದ್ದು ಕಾಣುತ್ತದೆ. ಪ್ರಜಾಕೀಯ ಎಂಬುದು ಅವರ ಪರಿಕಲ್ಪನೆಯ ಕೂಸು. ಪ್ರಜಾಪ್ರಭುತ್ವದ ಅರ್ಥವನ್ನು ಸಂವಿಧಾನ ಕೂಡ ಹೀಗೆಯೇ ಅರ್ಥೈಸುತ್ತದೆ. ಆದರೆ ಸಾಮಾನ್ಯ ಪ್ರಜೆಗೆ ಇದು ಇನ್ನೂ ಅರ್ಥವಾಗುತ್ತಿಲ್ಲ ಎಂಬ ಕಾಳಜಿ ಉಪೇಂದ್ರ ಅವರದು. ಒಬ್ಬ ಪ್ರಬುದ್ಧ ಪ್ರಜೆಯು ಜಾತಿ, ಧರ್ಮದ ಅಸಂಗತತೆ ಮತ್ತು ಅರ್ಥಹೀನತೆಯನ್ನು ಪ್ರಶ್ನಿಸಿದರೆ ಅವನನ್ನು ನಡುಬೀದಿಯಲ್ಲಿ ಕಲ್ಲು ಹೊಡೆದು ಸಾಯಿಸುವ ಹೀನ, ಅಮಾನವೀಯ ಮನಸ್ಥಿತಿಯನ್ನು ಬಸವಣ್ಣನವರ ಹಿನ್ನೆಲೆಯಲ್ಲಿ ಕಟ್ಟುಕೊಡುತ್ತಾ, ನಮ್ಮನ್ನು ಸೃಷ್ಟಿಸಿದ ದೇವರನ್ನು ನಾನು ತುಳಿಯುವುದಿಲ್ಲ, ನಾವೇ ಸೃಷ್ಟಿಸಿರುವ ದೇವರನ್ನು ತುಳಿಯಲು ನನಗೆ ಭಯವಿಲ್ಲ ಎಂಬ ಸತ್ಯ ಹೇಳುವ ಮಾತು ಇಡೀ ಭಾರತೀಯರ ನಂಬಿಕೆಯನ್ನು ಅಲ್ಲಾಡಿಸುವಂತಿದೆ. ಹಾಗಾಗಿ UI ಚಿತ್ರ ಸಾಂಸ್ಕೃತಿಕವಾಗಿಯೂ ಮಹತ್ವಪೂರ್ಣವಾದುದು. ಪರಭಾಷೆಯ ನಿರ್ದೇಶಕರನ್ನು ಹಾಡಿ ಹೊಗಳಿ ಮೇಲೆ ನಿಲ್ಲಿಸುವ ಮೊದಲು ಉಪೇಂದ್ರ ಅವರಂತಹ ಕನ್ನಡದ ಪ್ರತಿಭಾವಂತ ನಿರ್ದೇಶಕರನ್ನು ಎಲ್ಲರೂ ಗಮನಿಸಬೇಕು. ಇಂತಹ ನಿರ್ದೇಶಕರು ಮತ್ತು ಅವರ ಚಿತ್ರಗಳನ್ನು ಕನ್ನಡಿಗರು ಪೋಷಿಸಬೇಕು. ತಾರ್ಕಿಕವಾಗಿ ಉನ್ನತ ಸ್ಥಾನದಲ್ಲಿ ನಿಲ್ಲುವ UI ಚಿತ್ರ ತಾಂತ್ರಿಕವಾಗಿಯೂ ಗುಣಮಟ್ಟ ಕಾಯ್ದುಕೊಂಡಿದೆ. ಇತರ ಭಾಷೆಗಳ ಚಿತ್ರಗಳನ್ನು ಮಾದರಿಯಾಗಿಸಿ ಮಾತನಾಡುವವರಿಗೆ ಕನ್ನಡದ ಈ ಚಿತ್ರ ಮಾದರಿ ಆಗುವಂತಹ ಗುಣಮಟ್ಟವನ್ನು ಹೊಂದಿದೆ. ಚಲನಚಿತ್ರವೆಂದರೆ ಹೀಗೆ ಎಂಬ ಒಂದು ಸಿದ್ಧ ಮಾದರಿಯನ್ನು ಮುರಿದು ಹೊಸ ಪರಂಪರೆ ಕಟ್ಟುವ ಪ್ರಯೋಗವನ್ನು ಉಪೇಂದ್ರ ಅವರು ಎಂದಿನಿಂದಲೂ ಮಾಡುತ್ತಾ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದು ಅವರ ಬೌದ್ಧಿಕ ಪಕ್ವತೆಯ ಕಾಲ. ಕಥೆಗಾರನ ಮನಸ್ಥಿತಿ ಬಿಟ್ಟು ಕತೆ ಇರುವುದಿಲ್ಲ, ನಿರ್ದೇಶಕನ ಅಭಿರುಚಿ ಬಿಟ್ಟು ಚಲನಚಿತ್ರ ಇರುವುದಿಲ್ಲ. ಹಾಗಾಗಿ UI ಚಿತ್ರದಲ್ಲಿ ರೂಪುಗೊಂಡಿರುವುದು ಉಪೇಂದ್ರ ಅವರ ಅಮೂರ್ತ ಚಿಂತನೆಗಳ ಮೂರ್ತ ದೃಶ್ಯಗಳ ಸ್ವರೂಪ. ಈ ಚಿಂತನೆಗಳು ವಾಸ್ತವದಲ್ಲಿ ಅನುಷ್ಠಾನಕ್ಕೆ ಬಂದರೆ ಆದರ್ಶ ಸಮಾಜ, ಪ್ರಜಾಪ್ರಧಾನ ದೇಶ ಕಟ್ಟಲು ಸಾಧ್ಯ ಎಂಬುದು ಅವರ ಬಲವಾದ ನಂಬಿಕೆ ಇದ್ದಿರಬಹುದು. ಇದಕ್ಕೆ ಸಿನಿಮಾ ಒಂದು ಮಾಧ್ಯಮವಾಗಿದೆ. ಒಟ್ಟಾರೆಯಾಗಿ ಕನ್ನಡಿಗರ ಶಕ್ತಿ, ಸಾಮರ್ಥ್ಯ ಮತ್ತು ಅಸ್ಮಿತೆಯನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಲು UI ಚಲನಚಿತ್ರ ಒಂದು ಉತ್ತಮ ಕಲಾಕೃತಿ. ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಈ ಮೂಲಕ ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು.